ನಮಸ್ಕಾರ, ಲಕ್ಷ್ಮಿ ಮಿನಿ ಬ್ಲಾಗಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಿ. ಗುಡ್ ಮಾರ್ನಿಂಗ್. ಸೊ ಇವತ್ತು ಜಿಮ್ಗೆ ಹೋಗಿ ಬರೋಣ. ಇವತ್ತು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಇಷ್ಟೊಂದು ಕೆಲಸ ಇದೆ ಅಂತಂದರೆ ನನಗೆ ನೆನೆಸ್ಕೊಂಡ್ರೆ ಏನೂ ಮಾಡೋದು ಬೇಡ, ಹೋಗಿ ಮಲ್ಕೊಂಬಿಡೋಣಪ್ಪ ಅನಿಸುತ್ತೆ. ಬನ್ನಿ ಹೋಗೋಣ, ಬೇಗ ಜಿಮ್ಗೆ ಹೋಗಿ ಬಂದು ಟಿಫನ್ ಮಾಡಿ. ಅಯ್ಯೋ ಯಪ್ಪ, ಬನ್ನಿ. ಹಾಂ, ನಾವು ಲಿಫ್ಟಲ್ಲಿ ಇದೀವಲ್ಲ, ಲಿಫ್ಟ್ ಸ್ಟಾಪ್ ಆಗಿಬಿಟ್ರೆ ಪ್ರತಿದಿನ ಇದ್ದು ಕ್ವಶನ್ಗೆ ಆನ್ಸರ್ ಮಾಡಿ ಮಾಡಿ ನಂಗೆ ಸಾಕಾಗೋದು. ಹೇಳು, ಸ್ಟಾಪ್ ಆಗಿಬಿಟ್ರೆ? ಸ್ಟಾಪ್ ಆಗಲ್ಲ ಕಣಮ್ಮ, ಬಿಟ್ಟೋಗ್ಬಿಟ್ರೆ ಅಲ್ಲ ಅಲ್ಲಿರೋ ನಂಬರಿಗೆ ಕಾಲ್ ಮಾಡಿ. ಎಲ್ಲಿದೆ ಆ ನಂಬರು? ಸ್ವಿಚ್ ಆಫ್ ಆಗಿದ್ರೆ ಹೆಂಡತಿ ರಾಕ್ಷಸಿ ಆಗೋಗ್ಬಿಟ್ಟವಳೆ. ಹಂಗಲ್ಲ, ಜಿಮ್ಮಲ್ಲಿ ನನಗೂ ಗೊತ್ತಿತ್ತು ನೀನು ರಾಕ್ಷಸ ಅಂತವ. ಹೋಗಿ ಬರೋದ್ರೆ ದೇವರಡು ಸರಿ ಹೇಳ್ತಾ ಇದ್ದೀನಿ, ಕೇಳೋ. ಅಲ್ಲೇ ನೀನೇನ್ ಮಾಡ್ತೀಯಾ? ನಾನೇನ ಮಾಡ್ತೀನಿ? ನಾನು ನಾಯಿಗಳ ತರ ಕಚ್ಚಾಡ್ತಾ ಇರೋದು ನೀವು. ನಿನಗೆ ಅಂತಿದ್ದು, ನನಗಲ್ಲ. ಅನ್ಕೊಂಡೆ. ಆಯ್ತು. ನಿನ್ನ ಹೆಂಡತಿ ರಾಕ್ಷಸಿ ತರ 30 kg 13 kg ಎತ್ತಕ್ಕೆ ಸ್ಟಾರ್ಟ್ ಮಾಡೋರೆ. ಕೇಳು, ಎತ್ತಲೆ ಬಿಡು. ಏಕೆ ಗಟ್ಟಿ ಹೆಂಗೆ ಸಡನ್ ಆಗಿ? ಅಲ್ಲ ಮಮ್ಮಿ, ನಿಂಗೇನು ಬಾಡಿ ಪೇನ್ ಆಗಲ್ಲ? ಅಷ್ಟೊಂದು ತೂಕ ಎತ್ತುತ್ತೀಯಾ? ಮನ್ಸು ಪೇನ್ ಆಗಿರೋದು ತಡ್ಕೊಂಡಿದ್ದೀನಿ ಅಂದರೆ ಬಾಡಿ ಪೇನ್ ತಡ್ಕೊಳ್ಳೋದ್ಮೇಲೆ ಬಾಡಿ ಪೇನ್ ಆಗಲಿ ಅಂತಾನೆ ಹೋಗ್ತಿರೋದು. ಮತ್ತೆ ನೆನ್ನೆ ಯಾಕೆ ರೇಷನ್ ಅಂಗಡಿ ಹತ್ರ ಹತ್ಕೊಂಡು ನಿಂತಿದ್ದೆ? ನಾನು ಮರ್ಯಾದೆ ಕಳೆಯಕ್ಕೆ ನೀನು ಒಬ್ಳೇ ಸಾಕು ಕಣೆ. ಅದು ಸುಮ್ಮನೆ ಹಂಗೆ ಲೊಕೇಶನ್ ನೋಡಿ ಬೇಜಾರಾಯಿತು, ಅಳು ಬಂತು. ಹಾಂ, ಆಮೇಲೆ ಎಕ್ಸೆಟ್ರಾ ಸುಳ್ಳು ಸುಳ್ಳ? ನಾನು ಹೇಳೋದು ಸುಳ್ಳ ಬೇಬಿ? ಸುಳ್ಳು ಹೇಳ್ತೀಯ? ಅಷ್ಟು ಕಣ್ಣೂತ. ಈಗ ಸಾಕು, ಆಯಿತು, ಟೈಮ್ ಆಯಿತು. ನಡಿ ಸ್ಕೂಲಿಗೆ ರೆಡಿಯಾಗಿ. ಕಮನ್ ಬೇಬಿ. ನೀನು ಪ್ಲೇಟ್ ಚೇಂಜ್ ಮಾಡು. ಲವ್ ಯು. ಅಪ್ಪ ಯಾರೋ ಕಮೆಂಟ್ ಮಾಡಿ ಕೇಳ್ತಿದ್ರಲ್ಲ ಬಂಗಾರಿ, ಯಾರು? ನಿನ್ನ ಯಾರೋ ವೈಫ್ ಅಂತ ಕಮೆಂಟ್ ಮಾಡ್ತಿದ್ರಲ್ಲ, ಅವ್ರನ್ನ. ಯಾರು? ಕಮೆಂಟ್ ಮಾಡ್ತಿದ್ರಲ್ಲ ಅಂತ. ಏನೋ ಅವ್ರು ಯಾರೋ ಆ ಥರ ಕಮೆಂಟ್ ಮಾಡ್ತಾವ್ರಪ್ಪ, ಮೈ ವೈಫ್ ಅಂತೆಲ್ಲ. ನಿಮಗೆ ಬೇಜಾರಾಗ್ತಾ ಇದೆಯಾ ಅವ್ರಂಗೆ ಕರೀದಿರೋದ್ರಿಂದ? ಯಾಕೆ? ಬಾಯ್. ಹುಷಾರು. ಓಕೆ, ಎಲ್ಲರೂ ಕೆಲಸಕ್ಕೆ ಸ್ಕೂಲಿಗೆ ಹೊರಟಾಯಿತು. ಹಾಗೆ ಒಂದು ಲೋಟ ಬಿಸಿನೀರು ಕುಡಿದೆ. ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮನೆ ಕೆಲಸ ಮಾಡಿಬಿಟ್ಟು ಓಟ್ಸು ಮತ್ತು ಡ್ರೈ ಫ್ರೂಟ್ಸ್ ತಿಂದೆ. ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ತಿಂದೆ. ಈವ್ನಿಂಗ್ 4:30ಗೆ ಗ್ರೀನ್ ಟೀ ಕುಡಿದೆ. ಸೊ ಬ್ಯಾಕ್ ಪೇನ್ ತುಂಬ ಜಾಸ್ತಿ ಆಗಿದ್ದ ಕಾರಣ ಹಾಸ್ಪಿಟಲಿಗೆ ಹೋದೆ. ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ಅಂತಂದರೆ ನಮ್ಮ ಆರೋಗ್ಯ ಕೆಟ್ಟರೆ ಯಾರು ಕೂಡ ಬಂದು ನಿಮಗೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಯಾರೂ ಕೇಳೋಕ್ಕೆ ಬರೋಲ್ಲ. ಸೊ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಬರ್ತಾ ಹಾಗೆ ಅಡುಗೆ ಮಾಡಿರಲಿಲ್ಲ, ಇನ್ನು ಹೋಗಿ ಏನು ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅಲ್ಲಿ ಬಿಸಿಯಾಗಿ ಇಡ್ಲಿ ಹಾಕ್ತಾಯಿದ್ರು, ತೊಗೊಂಬಂದ್ವಿ. ಸೊ ಓಕೆ, ಈಗ ನನ್ನ ಮಗ ನೋಡ್ತಾ ಇರ್ಬೋದು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ಬ್ಯಾಕ್ ಪೇನ್ ಇತ್ತು. ಚೆಕಪ್ಗೆ ಹೋಗಿದ್ವಿ ಹಾಸ್ಪಿಟಲಲ್ಲಿ. ಸ್ಕ್ಯಾನಿಂಗು, ಟ್ಯಾಬ್ಲೆಟ್, ಇಂಜೆಕ್ಷನ್ ಎಲ್ಲ ಕೊಟ್ಟರು. ಸೊ ಆದರೂ ನನಗೇನೋ ಪೇಯ್ನೇ ಕಮ್ಮಿ ಆಗ್ತಿಲ್ಲ. ಓಕೆ ಫೈನ್, ಇವತ್ತಿನ ಡೇ ವಿಡಿಯೋ ಈ ಥರ ಇರುತ್ತೆ. ಸೊ ಪ್ಲೀಸ್ ಲಕ್ಷ್ಮಿ ಮಿನಿ ಬ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು.